Hello everyone, I am Santosh. Today we are going to discuss the very important topic in data structures, that is about arithmetic expressions. And arithmetic expressions ಅಲ್ಲಿ ಆ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಯಾವ ವೇನಲ್ಲಿ ಬರಿತೀವಿ ಅದರ ಪ್ರಕಾರ ಮತ್ತೆ ಅದನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಾವು ಇನ್ಫಿಕ್ಸ್ ನೊಟೇಷನ್ಸ್ ಅನ್ನೋದು ಏನಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಆನ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್. ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ವೈ ವಿ ಆರ್ ಲರ್ನಿಂಗ್ ದಿಸ್. ಇದನ್ನ ಯಾಕೆ ನಾವು ಸ್ಟಡಿ ಮಾಡಬೇಕಂದ್ರೆ, ನಾವು ಆಲ್ರೆಡಿ ಸ್ಟ್ಯಾಕ್ ಅನ್ನೋ ಕಾನ್ಸೆಪ್ಟನ್ನು ಕಲ್ತಿದ್ವಿ. ಅದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕಲ್ಲಿ ಕನ್ವರ್ಸನ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಮತ್ತು ಇವ್ಯಾಲ್ಯೂಯೇಷನ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಇರೋದ್ರಿಂದ ನಾವು ಇಲ್ಲಿ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸನ್ನು ಸ್ಟಡಿ ಮಾಡಿ ಕನ್ವರ್ಟ್ ಮಾಡಿ ಮತ್ತು ಇವ್ಯಾಲ್ಯೂಯೇಷನ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಕೂಡ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. ದ್ಯಾಟ್ಸ್ ವೈ ದಿಸ್ ಈಸ್ ನೀಡೆಡ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್. ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಇಟ್ ಈಸ್ ಲೈಕ್ ಎ ಫಾರ್ಮುಲಾ. ಅದು ಒಂಥರ ಫಾರ್ಮುಲಾ ಇದ್ದಾಗೆ. ಅಲ್ಲಿ ಏನು ಯೂಸ್ ಮಾಡ್ತೀವಿ? ಅರಿಥಮೆಟಿಕ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ರೈಟ್ an arithmetic expression. An arithmetic expression is a combination of operands. ಆಪರಂಡ್ಸ್ ಅಂದ್ರೆ ಏನು? ವೇರಿಯೇಬಲ್ಸ್ ಮತ್ತು ನಂಬರ್ಸ್ ನೀವು ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಏನಂತ ಕರೀತಾರೆ ಇವರು? ಆಪರಂಡ್ಸ್ ಅಂತ ಕರೀತಾರೆ. ವೇರಿಯೇಬಲ್ಸ್ ಆರ್ ನಂಬರ್ಸ್ and arithmetic operators used to perform a calculation, or any operation. Okay, like simple ನಾವು ಫಾರ್ಮುಲಾಸ್ ಹೇಗೆ ಬರಿತೀವೋ, ಫಾರ್ಮುಲಾನಲ್ಲಿ ಏನಿರುತ್ತೆ? ವ್ಯಾಲ್ಯೂಸ್ ಇರ್ತವೆ, ಅಥವಾ ನಂಬರ್ಸ್ ಇರ್ತವೆ, ಅಥವಾ ವೇರಿಯೇಬಲ್ಸ್ ಇರ್ತವೆ, ಆ್ಯಂಡ್ ಅರಿಥಮೆಟಿಕ್ ಆಪರೇಟರ್ಸ್ ಕೂಡ ಇರ್ತವೆ. ಆ ಕಾಂಬಿನೇಷನ್ಗೆ ಏನಂತ ಕರೀತಾರೆ? ಅರಿಥಮೆಟಿಕ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ನೀವು ಸಿಂಪಲ್ ಆಗಿ ಏನು ಬರೀಬೋದು? ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಆರ್ ಲೈಕ್ ಫಾರ್ಮುಲಾ, ದೇ ಇನ್ಕ್ಲೂಡ್ ಅರಿಥಮೆಟಿಕ್ ಆಪರೇಟರ್ಸ್. ಅದನ್ನು ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ಬೋದು? ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, I'll write simple expressions including arithmetic operators. Arithmetic operators ಯಾವ ಇರ್ತವೆ? ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಅವು ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಈಸಿಲಿ ರೈಟ್. ಫಾರ್ ಎಕ್ಸಾಂಪಲ್ 5+3 ಅಂತ ನಾನು ಬರೆದಿದ್ದೀನಿ. ಇದೇನು ಸಿಂಪಲ್ ಎಕ್ಸ್ಪ್ರೆಷನ್. ಇದಕ್ಕೆ ನಾವು ನಂಬರ್ ಅಥವಾ ಆಪರಂಡ್ ಅಂತ ಕರೀತಾರೆ. ಆ್ಯಂಡ್ ವಿ ಹ್ಯಾವ್ ಎ ಆಪರೇಟರ್. ಅಥವಾ ಈ ಥರನೂ ಫಾರ್ಮುಲಾಸ್ ಇರ್ಬೋದಲ್ಲ, A+B, ಇವೆರಡು ಆಪರಂಡ್ಸ್, ಇದು ಆಪರೇಟರ್. ಆರ್ A*B+C, ಇವು ಮೂರು ಆಪರಂಡ್ಸ್, ಇವೆರಡು ಆಪರೇಟರ್ಸ್. ಆರ್ X+Y ಡಿವೈಡೆಡ್ ಬೈ Z. ಓಕೆ, ಈ ಥರ ನಾವು ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅನ್ನ ಬರಿತೀವಿ. ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಬ್ರ್ಯಾಕೆಟ್ಸ್ ಕೂಡ ಇರಬಹುದು. ಓಕೆ, ಬ್ರ್ಯಾಕೆಟ್ಸ್ ಏನು ಮಾಡ್ತವೆ? ಹೌ ಟು ಇವ್ಯಾಲ್ಯುವೇಟ್ ಅನ್ನೋದನ್ನ, ಅಥವಾ ಆರ್ಡರ್ ಆಫ್ ಇವ್ಯಾಲ್ಯುವೇಷನ್ ಅನ್ನ ನಮಗೆ ತಿಳಿಸ್ಕೊಡ್ತವೆ. ಓಕೆ, ಎಲ್ಲಿ ಯೂಸ್ ಮಾಡ್ಕೋತೀವಿ ನಾವು ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಅನ್ನ? ಯೂಶುವಲಿ ವೆನ್ ಎವರ್ ವಿ ಆರ್ ರೈಟಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ವಿಚ್ ಇನ್ಕ್ಲೂಡ್ ಕ್ಯಾಲ್ಕುಲೇಷನ್ಸ್. ಎಲ್ಲಿ ಕ್ಯಾಲ್ಕುಲೇಷನ್ಸ್ ಇರುವಂಥ ಪ್ರೋಗ್ರಾಮ್ಸ್ ನಾವು ಬರಿತಾ ಇರ್ತೀವಿ, ಅಲ್ಲಿ ಈ ಎಕ್ಸ್ಪ್ರೆಷನ್ಸ್ಗಳನ್ನು ಯೂಸ್ ಮಾಡ್ಕೋತೀವಿ. ಅದನ್ನು ಕೂಡ ಬರೆಯೋಣಂತೆ. These are used in computer programs or in any formulas. Programs ಅಲ್ಲಿ ಫಾರ್ಮುಲಾಸ್ ಇದ್ರೆ ಅಂಡ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇವುಗಳನ್ನು ನಾವು ಯೂಸ್ ಮಾಡ್ಕೋತೀವಿ. ಓಕೆ, and there are different ways of writing an arithmetic expression. ಒಂದು ಎಕ್ಸ್ಪ್ರೆಷನ್ ಅನ್ನ ನಾವು ಬೇರೆ ಬೇರೆ ವೇನಲ್ಲಿ ಬರೀಬಹುದು ಅಂತ ಹೇಳ್ತಾರೆ. ಅವುಗಳನ್ನ ಕಂಪ್ಯೂಟರ್ಸ್ ಅಲ್ಲಿ ಅವ್ರು ಯೂಸ್ ಮಾಡ್ಕೋತಾರೆ. ಓಕೆ, ಐ ವಿಲ್ ರೈಟ್ ದೇರ್ ಆರ್ ಡಿಫರೆಂಟ್ ways of writing arithmetic expressions.
ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್. ಬಟ್ ಕಾಮನ್ ಆಗಿ ನಾವು ಹೆಂಗೆ ಬರಿತೀವಿ, ಮೇಲೆ ಎಕ್ಸಾಂಪಲ್ ಕೊಟ್ಟಿದ್ದೀವಲ್ಲ ಅದೇ ಥರ ನಾವು ಬರಿತೀವಿ. ಬಟ್ ದೇರ್ ಆರ್ ಅದರ್ ವೇಸ್ ಆಫ್ ರೈಟಿಂಗ್ ಎಕ್ಸ್ಪ್ರೆಷನ್ಸ್ ಆಲ್ಸೋ. ಅವು ಯಾಕೆ ನೀಡಿದಾವೆ ಅಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಹಾಗಂದ್ರೆ ಯಾವ್ಯಾವ ಟೈಪ್ ನಾವು ಎಕ್ಸ್ಪ್ರೆಷನ್ಸ್ ಅನ್ನ ಬರಿಬಹುದು ಅಂತ ಈಗ ತಿಳ್ಕೊಳ್ಳೋಣ. ಓಕೆ, ದೇ ಆರ್ ಕಾಲ್ಡ್ ಡಿಫರೆಂಟ್ ಟೈಪ್ ಆಫ್ ರೈಟಿಂಗ್ ಎಕ್ಸ್ಪ್ರೆಷನ್ಸ್. ಅವುಗಳಿಗೆ ಏನಂತ ಕರೀತಾರೆ, ದೇರ್ ಆರ್ ಡಿಫರೆಂಟ್ ನೊಟೇಷನ್ಸ್. ಅಲ್ಲಿ ನಾವು 3 ಟೈಪ್ಸ್ ಆಫ್ ನೊಟೇಷನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಥವಾ ನೊಟೇಷನ್ಸ್ ಅಂತ ಕರೀತಾರೆ, ಅಥವಾ ಎಕ್ಸ್ಪ್ರೆಷನ್ಸ್ ಅಂತ ಬರ್ಕೋಬಹುದು. ಆಮೇಲೆ ಪ್ರಿಫಿಕ್ಸ್ ನೊಟೇಷನ್ಸ್, ಇದು ಒಂದು ಡಿಫರೆಂಟ್ ವೇ ಆಫ್ ರೈಟಿಂಗ್ ಎಕ್ಸ್ಪ್ರೆಷನ್ಸ್. ನೊಟೇಷನ್ಸ್ ಅಥವಾ ಎಕ್ಸ್ಪ್ರೆಷನ್ಸ್ ಅಂತ ಕರಿಬಹುದು. ಆರ್ ಪೋಸ್ಟ್ ಫಿಕ್ಸ್ ನೊಟೇಷನ್ಸ್. ಹೀಗೆ 3 ವೇನಲ್ಲಿ ಒಂದು ಎಕ್ಸ್ಪ್ರೆಷನ್ ಅನ್ನು ನಾವು ಬರೀಬಹುದು. ಇನ್ಫಿಕ್ಸ್, ಪ್ರಿಫಿಕ್ಸ್ ಮತ್ತು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ. ಓಕೆ, ಹಾಗಂದ್ರೆ ವಾಟ್ ದೀಸ್ ಆರ್, ಇವು 3 ಅಂದ್ರೆ ಏನು? ದೀಸ್ ಆರ್ ದಿ ವೇಸ್ ಆಫ್ ರೈಟಿಂಗ್ ಎಕ್ಸ್ಪ್ರೆಷನ್ಸ್. ಇವು ಬೇರೆ ಬೇರೆ ವೇ ಆಫ್ ರೈಟಿಂಗ್ ದಿ ಎಕ್ಸ್ಪ್ರೆಷನ್ಸ್. ಓಕೆ, ದೀಸ್ ಆರ್ ದಿ, ದೀಸ್ 3 ಆರ್, these are the ways of writing arithmetic expressions. Arithmetic expressions to show which operation to perform first. Which operation to perform ಫಸ್ಟ್ ನಾವು ಯಾವ ಆಪರೇಷನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇವುಗಳನ್ನ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಕಾಮನ್ ಆಗಿ ನಾವು ಯಾವ ಟೈಪ್ ಆಫ್ ಎಕ್ಸ್ಪ್ರೆಷನ್ಸ್ ಅನ್ನ ಬರಿತೀವಿ, ರಿಯಲ್ ಲೈಫಲ್ಲಿ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅನ್ನ ಮಾತ್ರ ಬರಿತೀವಿ. ಬಟ್ ಕಂಪ್ಯೂಟರ್ ನೀಡ್ಸ್ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ಸ್ ಆಸ್ ವೆಲ್ ಆಸ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್. ಯಾಕೆ ಬೇಕು ಅಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಕಂಪ್ಯೂಟರಲ್ಲಿ ಎವ್ರಿಥಿಂಗ್ ವಿಲ್ ಬಿ ಇನ್ ಡಿಫರೆಂಟ್ ಟೈಪ್ ಆಫ್ ಎಕ್ಸ್ಪ್ರೆಷನ್. ಅಲ್ಲಿ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಯೂಸ್ ಆಗೋದಿಲ್ಲ. ಯಾಕೆ ಯೂಸ್ ಆಗೋದಿಲ್ಲ ಅಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಅನ್ ಇನ್ಫಿಕ್ಸ್ ನೊಟೇಷನ್ ಅಥವಾ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ನೋಡೋಣ. ಐ ವಿಲ್ ರೈಟ್ ದ ಹೆಡ್ಡಿಂಗ್ ಆಸ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಥವಾ ನೊಟೇಷನ್ಸ್. ಇನ್ಫಿಕ್ಸ್ ಅಂದ್ರೆ ಏನು? ಇಟ್ ಈಸ್ ಕಾಮನ್ ವೇ ಆಫ್ ರೈಟಿಂಗ್. ನಾವು ರಿಯಲ್ ವರ್ಲ್ಡ್ ಅಲ್ಲಿ ಏನು ಬರಿತೀವಲ್ಲ ಅದು ಆ ಟೈಪ್ ಆಫ್ ಫಾರ್ಮುಲಾಸ್ಗೆ ಏನಂತ ಕರೀತೀರ? ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಕರೀತಾರೆ. ದಿಸ್ ಈಸ್ ಹೌ ವಿ ಯೂಶುವಲಿ ರೈಟ್ ಎಕ್ಸ್ಪ್ರೆಷನ್ಸ್. ದಿಸ್ ಈಸ್ ಕಾಮನ್ ವೇ ಆಫ್ ರೈಟಿಂಗ್ ಎಕ್ಸ್ಪ್ರೆಷನ್ಸ್. ದಿಸ್ ಈಸ್ ಕಾಮನ್ ವೇ ಆಫ್ ರೈಟಿಂಗ್ ಎಕ್ಸ್ಪ್ರೆಷನ್ಸ್. ಕಾಮನ್ ವೇ ಅಂದ್ರೆ ಏನು? ಅದರ ಫಾರ್ಮ್ಯಾಟ್ ಇರುತ್ತಲ್ಲ, ಒಂದು ಫಾರ್ಮ್ಯಾಟ್ ನಾನು ಬರಿತೀನಿ. ಫಾರ್ಮ್ಯಾಟ್ ಈಸ್, ಫಸ್ಟ್ ನಾವು ಇಲ್ಲಿ ಏನು ಬರಿತೀವಿ, ಫಸ್ಟ್ ಆಪರಂಡ್ ಇರುತ್ತೆ. ಆಪರಂಡ್ ಅಂದ್ರೆ ನಂಬರ್, ವೇರಿಯೇಬಲ್ ಏನಂತ ಕನ್ಸಿಡರ್ ಮಾಡ್ಬೋದು. ದೆನ್ ಆಪರೇಟರ್ ಇರುತ್ತೆ, ದೆನ್ ಮತ್ತೆ ಆಪರಂಡ್ ಇರುತ್ತೆ. ಅಂದ್ರೆ ಮಿಡಲ್ ಅಲ್ಲಿ ಆಪರೇಟರ್ ಇರುತ್ತೆ. ಎಲ್ಲಿ ಮಿಡಲ್ ಅಲ್ಲಿ ಆಪರೇಟರ್ ಇರುತ್ತೋ ಆಮೇಲೆ ಸೈಡ್ಗೆ ಆಪರೆಂಟ್ಸ್ ಇರ್ತಾವೋ ಅದಕ್ಕೇನಂತ ಕರೀತಾರೆ? ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಗಾಟ್ ಇಟ್? ವೆರಿ ಸಿಂಪಲ್. ಆಪರಂಡ್ ಅಂದ್ರೇನು? ಅದು ನಂಬರ್ ಇರ್ಬೋದು, ವೇರಿಯೇಬಲ್ ಇರ್ಬೋದು. ಫಾರ್ ಸಿಂಪಲ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಎ ಪ್ಲಸ್ ಬಿ. ಎ ಅಂಡ್ ಬಿ ಆರ್ ಆಪರೆಂಟ್ಸ್ and plus is operator. Plus is in between 2 operands. Athwa another example, 5 plus 3. 5 and 3 are operands. Operands ಅಂದ್ರೆ ಏನು? ಆ ಆಪರೇಟರ್ ಯಾವುದರ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೋ ಅದಕ್ಕೆ ಏನಂತ ಕರೀತಾರೆ? ಆಪರೆಂಟ್ಸ್ ಅಂತ ಕರೀತಾರೆ. ಅಥವಾ ನೀವು ವ್ಯಾಲ್ಯೂಸ್ ಅಂತಾನು ತಿಳ್ಕೊಬಹುದು, ಅಥವಾ ವೇರಿಯೇಬಲ್ ಅಂತ ತಿಳ್ಕೊಳ್ಬಹುದು, ಅಥವಾ ನಂಬರ್ ಅಂತ ತಿಳ್ಕೊಬಹುದು. ಓಕೆ, ದಿಸ್ ಇಸ್ ವಾಟ್ ಕಾಮನ್ ವೇ ಆಫ್ ರೈಟಿಂಗ್. ನಾವು ಇದೇ ತರ ಬರಿತೀವಿ ಫಾರ್ಮುಲಾಸ್.
ಎರಡು ಆಪರಂಡ್ ನಡುವೆ ನಾವು ಆಪರೇಟರ್ ಬರಿತೀವಿ. ದಿಸ್ ಇಸ್ ವೆರಿ ಕಾಮನ್ ವೇ ಆಫ್ ರೈಟಿಂಗ್. ದಿಸ್ ಇಸ್ ಹೌ ವಿ ಯೂಶುವಲಿ ರೈಟ್ ದ ಎಕ್ಸ್ಪ್ರೆಷನ್ಸ್. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂತಲ್ಲ, ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಇಫ್ ದೇರ್ ಆರ್ ಬ್ರ್ಯಾಕೆಟ್ಸ್, ಇಲ್ಲಿ ಬ್ರ್ಯಾಕೆಟ್ಸ್ ಇದ್ದು ಅಂದರೆ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಆರ್ಡರ್ ಅಥವಾ ಆಪರೇಷನ್ ಆರ್ಡರ್ ವಿಲ್ ಚೇಂಜ್. ಯಾವುದನ್ನು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಡಿಪೆಂಡಿಂಗ್ ಆನ್ ದ ಬ್ರ್ಯಾಕೆಟ್ಸ್ ವಿ ಆರ್ ಗೋಯಿಂಗ್ ಟು ಡಿಸೈಡ್. ದಟ್ಸ್ ಕಾಲ್ಡ್ ಬಾಡ್ಮಾಸ್ ರೂಲ್ ಅಂತ ನೀವು ಕೇಳ್ತೀರಿ. ಫಸ್ಟ್ ಕಮ್ಸ್ ದ ಬ್ರ್ಯಾಕೆಟ್ಸ್. ಓಕೆ, ಹಾಗಂದ್ರೆ ಲೆಟ್ ಅಸ್ ರೈಟ್ ಇಟ್ ನೀಡ್ಸ್ ಬ್ರ್ಯಾಕೆಟ್ಸ್ and operator priority ಅಥವಾ ಪ್ರಿಸಿಡೆನ್ಸ್ ಅಂತಾನು ಕರೀತಾರೆ. ಪ್ರಿಸಿಡೆನ್ಸ್ ಅಂದ್ರೆ ಪ್ರಯಾರಿಟಿ ಅಂದ್ರೆ ಯಾವುದನ್ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಟ್ ನೀಡ್ಸ್ ಬ್ರಾಕೆಟ್ಸ್ ಅಂಡ್ ಆಪರೇಟರ್ ಪ್ರಿಸಿಡೆನ್ಸ್ ಟು know the order of calculation. ಹಂಗಂದ್ರೆ ಏನು, ಆಕ್ಚುಲಿ ಇನ್ಫಿಕ್ಸ್ ಇದ್ದಾಗ ಇದೇ ಪ್ರಾಬ್ಲಮ್ ಆಗೋದು. ಅಲ್ಲಿ ಅಕಸ್ಮಾತ್ ಬ್ರಾಕೆಟ್ಸ್ ಇದ್ರೆ, ಬ್ರಾಕೆಟ್ಸ್ ಇರಲಿ ಬಿಡಲಿ, ಏನಾಗುತ್ತೆ, ಆಪರೇಟರ್ ಪ್ರೆಸಿಡೆನ್ಸ್ ಪ್ರಯಾರಿಟಿ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ದಟ್ಸ್ ದ ಡಿಫಿಕಲ್ಟ್ ಪಾರ್ಟ್. ಹಂಗಂದ್ರೆ ಹೌ ಇಟ್ ಈಸ್ ಡಿಫಿಕಲ್ಟ್ ಅಂತ ನೋಡೋಣ. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ 5 + 3 × 2 ಅಂತ ಇದೆ ಅಂತ ತಿಳ್ಕೊಳ್ಳಿ. ಇಟ್ ಈಸ್ ಎ ಸಿಂಪಲ್ ಇನ್ಫಿಕ್ಸ್ ನೋಟೇಷನ್ ಅಥವಾ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಇದರದ್ದು ಆನ್ಸರ್ ಏನು ಬರ್ಬೋದು, ನಾವು ಡೈರೆಕ್ಟ್ ಆಗಿ 5 + 3 ಮಾಡಿ 8 × 2 ಅಂತ ಮಾಡಕ್ ಬರೋದಿಲ್ಲ. ಬಿಕಾಸ್ ಇಲ್ಲಿ ಬೋದ್ಮಾಸ್ ರೂಲ್ ಅಪ್ಲೈ ಆಗಬೇಕು. ಅದ್ರ ಪ್ರಕಾರ ಪ್ರಯಾರಿಟಿ ಯಾವುದಕ್ಕೆ ಫಸ್ಟ್ ಕೊಡಬೇಕಾಗುತ್ತೆ, ಮಲ್ಟಿಪ್ಲಿಕೇಶನ್ಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ಹಂಗಂದ್ರೆ ಆನ್ಸರ್ ವಿಲ್ ಬಿ 5 + 3 × 2 ಮಾಡಬೇಕು, 6 ಆಗುತ್ತೆ. ದಿಸ್ ಹ್ಯಾಸ್ ದಿ ಫಸ್ಟ್ ಪ್ರಯಾರಿಟಿ, ಹೈಯೆಸ್ಟ್ ಪ್ರಿಸಿಡೆನ್ಸ್. ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ 5 + 6 ಆದಮೇಲೆ ವಿ ಆರ್ ಗೋಯಿಂಗ್ ಟು ಗೆಟ್ 11. ಓಕೆ, ಇದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಇದೆ. ಬಟ್ ಪ್ರಯಾರಿಟಿ ಗೊತ್ತಿರಬೇಕಾಗುತ್ತೆ. ಬಟ್ ಮಷೀನ್ಗೆ ಪ್ರಯಾರಿಟಿಯನ್ನು ತಿಳಿಸ್ಕೊಡೋದು, ಅದರಿಂದ ಕ್ಯಾಲ್ಕುಲೇಷನ್ ಮಾಡೋದು ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ದಟ್ಸ್ ವೈ ಮಷೀನ್ ವಿಲ್ ನಾಟ್ ಯೂಸ್ ಇನ್ಫಿಕ್ಸ್ ನೋಟೇಷನ್ಸ್. ಓಕೆ, ಅಥವಾ ಇದನ್ನೇ ಬ್ರಾಕೆಟ್ ಯೂಸ್ ಆದರೆ ಹೌ ಇಟ್ ವಿಲ್ ಚೇಂಜ್ ಅಂತ ನೋಡೋಣ. ಇಲ್ಲಿ ಬ್ರಾಕೆಟ್ಸ್ ಆ್ಯಡ್ ಮಾಡಿ ನೋಡೋಣ. 5 + 3 × 2. ಹಿಂಗಿದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಯಾವ್ದು ಮಾಡಬೇಕಾಗುತ್ತೆ, ಈಗ ಬ್ರಾಕೆಟ್ ಹ್ಯಾಸ್ ದಿ ಹೈಯೆಸ್ಟ್ ಪ್ರಯಾರಿಟಿ. ಬ್ರಾಕೆಟ್ಸ್ಗೆ ನಾವು ಹೈಯೆಸ್ಟ್ ಪ್ರಯಾರಿಟಿ ಕೊಡಲೇಬೇಕು. ಹಾಗಂದ್ರೆ 5 + 3 ಫಸ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಫಸ್ಟ್ 8 ಬಂತು. ದಿಸ್ ಹ್ಯಾಸ್ ದಿ ಹೈಯೆಸ್ಟ್ ಪ್ರಯಾರಿಟಿ ಬಿಕಾಸ್ ಬ್ರಾಕೆಟ್ ಕಮ್ಸ್ ಫಸ್ಟ್ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್. ಅದಕ್ಕೆ ಬ್ರಾಕೆಟ್ಸನ್ನು ಯೂಸ್ ಮಾಡಿ ನಾವು ಆರ್ಡರನ್ನು ಚೇಂಜ್ ಮಾಡ್ಬೋದು ಅಂತ ಹೇಳ್ತಾರೆ. ದೀಸ್ ಆರ್ ಆಲ್ ಡಿಫಿಕಲ್ಟ್ ಟಾಸ್ಕ್ ಫಾರ್ ಮಷೀನ್. ಯಾವುದನ್ನ ಪ್ರಯಾರಿಟಿ ಕೊಡಬೇಕು ಅಥವಾ ಇದೆಲ್ಲ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ದಟ್ಸ್ ವೈ ಇನ್ಫಿಕ್ಸ್ ನೊಟೇಷನ್ಸ್ ಆರ್ ಡಿಫಿಕಲ್ಟ್ ಫಾರ್ ಮಷೀನ್. ಅದಕ್ಕೆ ಇನ್ಫಿಕ್ಸ್ ಇದ್ದದನ್ನು ನಾವು ಪ್ರಿಫಿಕ್ಸ್ ಅಥವಾ ಪೋಸ್ಟ್ ಫಿಕ್ಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ನಮಗಿದು ಈಸಿ ಬಿಕಾಸ್ ವಿ ನೋ ಎಕ್ಸಾಕ್ಟ್ಲಿ ದ ಬಾದ್ಮಾಸ್ ರೂಲ್ ಆ್ಯಂಡ್ ಸಿಂಪಲ್ ಕ್ಯಾಲ್ಕುಲೇಷನ್ ಇದ್ದಾಗ ಇಟ್ ಈಸ್ ಓಕೆ. ವೆನ್ ಇಟ್ ಕಮ್ಸ್ ಟು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಆವಾಗ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, 5 + 3 ಮಾಡಿದರೆ 8 ಆಯಿತು. 8 × 2 ಮಾಡಿದರೆ ವಿ ಗೆಟ್ 16. ಡಿಫರೆಂಟ್ ಆನ್ಸರ್ಸ್. ಹಾಗಂದ್ರೆ ಡೆಫಿನೆಟ್ಲಿ ವಿ ಶುಡ್ ನೋ ದ ಪ್ರಯಾರಿಟಿ ಆಫ್ ಆಪರೇಟರ್ಸ್. ಬಟ್ ಪ್ರಿಫಿಕ್ಸ್ ಮತ್ತು ಪೋಸ್ಟ್ ಫಿಕ್ಸ್ನಲ್ಲಿದ್ದಾಗ ಪ್ರಯಾರಿಟಿಯನ್ನು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಾಗಂದ್ರೆ ವಾಟ್ ದೇ ಆರ್ ಅಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಗಾಟ್ ಇಟ್. ಕಾಮನ್ ವೇನಲ್ಲಿ ನಾವು ಹೀಗೆ ಬರಿತೀವಿ. ಬಟ್ ದಿಸ್ ಈಸ್ ಡಿಫಿಕಲ್ಟ್ ಫಾರ್ ಮಷೀನ್ ಟು ಡೂ. ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಇನ್ಫಿಕ್ಸ್ ಇದ್ದಿದ್ದು ಅದರ್ ನೊಟೇಷನ್ ಟೈಪ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಆಟೋಮೆಟಿಕಲಿ machine will convert and it does calculations with the help of prefix or postfix notations. ನಮಗಿದು ಈಸಿ. ಓಕೆ, ಗಾಟ್ ಇಟ್.
If you have any questions to ask, you can comment. Thank you.